ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ಗುರು. ನಾವಿವತ್ತು ಬೆಂಗಳೂರಿಂದ ಸಿಕ್ಕಾಪಟ್ಟೆ ದೂರಕ್ಕೆ ಬಂದಿದ್ದೀವಿ ಮೀನು ತಿನ್ನೋದಕ್ಕೋಸ್ಕರ. ತಾರಕ ಅಂತ ಒಂದು ಡ್ಯಾಮ್ ಇದೆ ಎಚ್ ಡಿ ಕೋಟೆಯಿಂದ ಒಂದು 7-8 ಕಿಲೋಮೀಟ್ರು, ಒಂದು 10 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಒಳಗಡೆ ಬಂದೆ ತಾರಕ್ ಅಂತ ಅಂದ್ಬಿಟ್ಟು ಒಂದು ಡ್ಯಾಮ್ ಪಕ್ಕನೇ ಊರಿದೆ, ಅದು ತಾರಕ್ ಅಂತಾನೆ ಹೇಳ್ತಾರಂತೆ. ಇಲ್ಲಿ ನಿಮಗೆ ಜಿಲೇಬಿ ಮೀನು ಸಿಗುತ್ತಂತೆ. ಡ್ಯಾಮಿಂದ ಹಿಡ್ಕೊಂಡ್ಬಂದು ಫ್ರೆಶ್ ಆಗಿ ಜಿಲೇಬಿ ಮೀನನ್ನ ತವಾ ಫ್ರೈ ಮಾಡ್ಕೊಡ್ತಾರೆ. ಸಾಂಬಾರು ಸಿಗುತ್ತಂತೆ. ತವಾ ಫ್ರೈ ಸಿಕ್ಕಾಪಟ್ಟೆ ಫೇಮಸ್ಸು. ನಾವು ಬಂದಿರೋ ಜಾಗ ತಾಜ್ ಹೋಟೆಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ತಾರಕ ಡ್ಯಾಮ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇರೋವಂಥದ್ದು. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಏನಾದರೂ ಸುತ್ತಮುತ್ತ ಬಂದರೆ ಎಚ್ ಡಿ ಕೋಟೆ ಕಡೆ, ತಾರಕ ಡ್ಯಾಮ್ ಕಡೆ ಬಂದರೆ ಒಂದ್ಸರಿ ಬಂದು ಟ್ರೈ ಮಾಡ್ಬೋದು. ಕೆಂಪು ಮಸಾಲೆ ಹಾಕಿ ಮಾಡೋವಂಥ ತವಾ ಫ್ರೈ. ಬನ್ನಿ ನೋಡಿ, ಕಣ್ಣು ನೋಡಿ ಫ್ರೆಶ್ ಇದೆ ಇಲ್ಲಿ ಬಂದು ನೋಡ್ತಾರಂತೆ. ಆದರೆ ನಮಗೆ ಗೊತ್ತಾಗಲ್ಲ, ನಮ್ಗೆ ತಿಂದಮೇಲೆ ಗೊತ್ತಾಗೋದು. ಯಾಕಮ್ಮ ತಗೊಂಡೋಗಿ ಇನ್ನು ದಪ್ಪ ಸಿಗುತ್ತಾ? ಇಷ್ಟನಾ ಅಣ್ಣ? ಇಲ್ಲ, ಮೀನು ಸಿಗುತ್ತೆ. ಮೀನಿಲ್ಲ, ಕಡಿಮೆ ಸ್ವಲ್ಪನೇ ಇರೋದು. ಅದಕ್ಕೆ ಕಡಿಮೆ ಎಲ್ಲ ಜಿಲೇಬಿ ಎಲ್ಲ ರಜಾ ಮಾಡ್ಬಿಡ್ತಾರೆ. ಯಾವ್ಯಾವ ಮೀನು ಸಿಗುತ್ತೆ ಇಲ್ಲಿ? ಜಿಲೇಬಿ ಒಂದೇ ಜಾಸ್ತಿ. ಒಂದೇ ಕಾಟ್ಲ ಗಿಟ್ಲ ಸಿಗಲ್ಲ? ನಾವು ಸಿಗಲ್ಲ. ಡ್ಯಾಮು ಡ್ಯಾಮ್ದು ಜಿಲೇಬಿ ಒಂದೇ. ಯಾವ್ದು? ತಾರಕ ಡ್ಯಾಮ್. ಬಂದಪ್ಪ. ಜನ ಕೇಳಕ್ ಮುಂಚೆನೆ ಬಿಸಿ ಮಾಡಿ ಕೊಡ್ತೀರಾ? ಹಿಂಗೆ ಜನ ಕೇಳಕ್ ಮುಂಚೆನೆ ರೆಡಿ ಮಾಡ್ಬಿಡ್ತೀರಾ? ಇಲ್ಲ ಫೋನ್ ಮಾಡಿ. ಡೈಲಿ ಎಷ್ಟು ಮೀನು ಬರುತ್ತಣ್ಣ? ಎಷ್ಟು ಮೀನು ಬರುತ್ತೆ ಡೈಲಿ? 70 kg. ಒಂದು ಮೀನು ಎಷ್ಟು kg ಬರುತ್ತೆ? ಒಂದು 1/4 kg ಬರುತ್ತಾ? ಇವು ಒಂದು 1/4 kg ಬರುತ್ತೆ ಅಷ್ಟೇ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿರೋದು? ಈ ಹೋಟ್ಲ್ ಎಷ್ಟು ವರ್ಷದಿಂದ ಐತೆ? ಈ ಹೋಟ್ಲು ಸುಮಾರು ವರ್ಷದಿಂದ 10 ವರ್ಷದ ಮೇಲೆ. 10 ವರ್ಷದ ಮೇಲೆ ಆಯ್ತು. ಹೋಟ್ಲ್ ಹೆಸರು ಏನಿದು? ತಾಜ್ ಹೋಟ್ಲು. ರಾಜ್ ಹೋಟ್ಲು. ತಾಜ್ ಒಳ್ಳೆ ಜಾಗದಲ್ಲಿ. ಈ ಹೋಟ್ಲು ಓನರ್ ಹೆಸರು ಸಲ್ಮಾನ್ ಖಾನ್. ಓಕೆ ಓಕೆ ಓಕೆ. ತಾಜ್ ಹೋಟ್ಲು. ಸೊ ಇಲ್ಲಿ 10 ವರ್ಷದಿಂದ ಬರೀ ಮೀನು ಕೊಟ್ಕೊಂಡು ಬರ್ತಿರೋದಾ? ಬರೀ ಮೀನೇ? ಮೀನು, ಪರೋಟ, ಓಕೆ. ರೈಸು, ಮೀನ್ ಸಾರು ಸಿಗುತ್ತಾ? ಸಿಗ್ತದೆ. ಮೀನ್ ಫ್ರೈ, ಮೀನ್ ಸಾರು, ಕಬಾಬು ಸಿಗುತ್ತೆ. ಸಿಗುತ್ತೆ. ಬರೀ ಎಲ್ಲ ಜಿಲೇಬಿನೇ? ಜಿಲೇಬಿ. ರೇಟ್ ಜಿಲೇಬಿ ಬಿಟ್ರೆ ಬೇರೆ ಇನ್ನೇನೈತಿ ಇಲ್ಲಿ? ಇಲ್ಲೇನು ಸಿಗಲ್ಲ? ಅದೇ ಬಿಟ್ರೆ ಅದು ಇದು ಯಾವುದಿಲ್ಲ. ಯಾವ್ದಿಲ್ಲ? ಬೇರೆ ಇಲ್ಲ. ಈ ಕಾಟ್ಲನು ಗೀಟ್ಲ ಏನು ಸಿಗಲ್ವಾ? ಕಾಟ್ಲ ಸಿಗುತ್ತೆ ಯಾವಾಗ್ಲೋ ಒಂದ್ಸತಿ. ಅದೇ ಬಲೆಗೆ ಬಿದ್ದಂಗೆ ಫ್ರೆಶ್ ಮೀನ್ ಎಲ್ಲ. ಇವತ್ತದ ಮೀನ್ ಇವತ್ತಿಗೆನಾ? ಅವತ್ ಮೀನ್ ಅವತ್ ಖಾಲಿ ಸಿಗೋದೇ ಇಲ್ಲ. ಇವತ್ತು ನೋಡಿ ಇನ್ನೊಂದು ಒಂದ್ ಗಂಟೆ ಮೇಲೆಲ್ಲ ಖಾಲಿ ಆಗೋಯ್ತು. ಸಾಯಂಕಾಲ ಇರಲ್ವಾ? ಸಾಯಂಕಾಲ ಇರಲ್ಲ. ಇವತ್ತಿರಲ್ಲ, ನಾಳೆಯಿಂದ ಇರ್ತದೆ. ಹಾ, ಸಾಯಂಕಾಲ ಮೀನ್ ಖಾಲಿ ಆಯ್ತಲ್ಲ, ಸ್ವಲ್ಪ ಆಯ್ತಲ್ಲ ಅದಕ್ಕೆ. ಈಗ ಮೀನ್ ಇದ್ದಂಗೆ ಜನ ಬಂದಂಗೆ. ಜನ ಬಂದು ಏನ್ ರೇಟಲ್ಲಿ ಕೊಡ್ತೀರಾ ನೀವೆಲ್ಲ? ಎಲ್ಲ 60, 70, 80. ಸಾಂಬಾರಲ್ಲಿ? ಸಾಂಬಾರ್ ಮೀನು 70. ಅದು ಫುಲ್ ಮೀನ್ ಕೊಡ್ತೀರಾ? ಇಲ್ಲೇ ಇದೆಯಾ? ಇಲ್ಲ, ಇವತ್ತಿಲ್ಲ, ಖಾಲಿ. ಸಾಂಬಾರ್ ಮೀನ್ ಇಲ್ವಾ? ಎಂತ ಅನ್ಯಾಯ ಆಗೋಯ್ತು. ನೆನ್ನೆ ಇದ್ದು ಬರ್ಲಿಲ್ಲ ಯಾರು. ನಾವು ಬರ್ಲಿಲ್ಲಲ್ಲ, ಇವತ್ತು ಬಂದಿದ್ವಿ. ಇವತ್ತು ಬಂದಿದ್ರು ನೆನ್ನೆ ಇದ್ರು ಒಂದ್ ಪೀಸ್ ಕೊಡೋಣಲ್ಲ. ಅಯ್ಯಯ್ಯೋ, ಅದು ಸೇಮ್ ಇದೇ ಇಷ್ಟ ದಪ್ಪ ಇರುತ್ತಾ? ಇನ್ನು ದಪ್ಪದು ಕಟ್ ಮಾಡಾಕ್ತೀವಿ. ಕಟ್ ಮಾಡಿ ಹಾಕ್ತೀರಾ? ಕಟ್ ಮಾಡಿ ಹಾಕ್ತೀವಿ. ಎಷ್ಟು ಪೀಸ್ ಕೊಡ್ತೀರಾ ಸಾಂಬಾರ್ಗೆ? ಸಾಂಬಾರ್ಗೆ ಒಂದೇ ಪೀಸು 60, 70. ಸಾಂಬಾರು ಮಾಡ್ತೀವಲ್ಲ ಅದು. 2 ಐಟಮು, ಸಾಂಬಾರು, ಫ್ರೈ, ಕಬಾಬ್, 3 ಐಟಮು. ಎಗ್ ರೈಸು. ಎಗ್ ರೈಸ್ ಮಾಡ್ತೀರಾ? ಪರವಾಗಿಲ್ಲ. ಎಗ್ ಊರ ಹೆಸರು ಏನ್ ಹೇಳಿ? ತಾರಕ. ಊರ ಹೆಸರೇ ತಾರಕ. ಡ್ಯಾಮ್ ಹೆಸರು ತಾರಕ. ಡ್ಯಾಮಿನ ತಂದೆ ಮಾಡ್ತೀರಾ? ಒಳ್ಳೇದು. ತಾರಕ ಡ್ಯಾಮಿಂದ ತಂದು. ಹಂಗಾರೆ ನಮ್ಗೊಂದು 4 ಮೀನು ಹಾಕಿ. ಆಯ್ತು. ಹೌದೇನೋ? ಸ್ವಲ್ಪ ಟೈಮ್ ಆಯ್ತು.
ತಗೊಳ್ಳಿ. ಸರ್ ಆಯ್ತು ಬನ್ನಿ ಇರ್ಲಿ. ಗುರು ಈ ಗೊಡ್ಕಾರ ಇದೆಯಲ್ಲ ಗುರು ಸಖತ್ತಾಗಿದೆ. ಮೀನು ಮಾತ್ರ ಸಾಕಾದ ಫ್ರೆಶ್ ಆಗಿದೆ. ಜಿಲೇಬಿ ಮೀನು, ಡ್ಯಾಮ್ ಮೀನಿದು. ಮಾಂಸ ನೋಡಿದ್ರು ಇವತ್ತು ಬೆಳಗ್ಗೆ ಹಿಡಿದಿರೋದು, ಮಧ್ಯಾಹ್ನಕ್ಕೆ ಮಟಾಶ್. ಜಿಲೇಬಿ ಮೀನು, ಡ್ಯಾಮ್ ಮೀನು. ಈ ಜಾಗ ನನ್ನ ಪ್ರಕಾರ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಈ ವಿಡಿಯೋ ನೋಡ್ತಿದ್ರೆ ಹೊಸ ಜಾಗ ಅಂತ ಅನ್ಕೊಂತೀರಾ. ತಾರಕ್ ಅಂತ ಹೇಳ್ಬಿಟ್ಟು, ತಾರಕ ಡ್ಯಾಮ್ ಇದೆ ಇಲ್ಲಿ. ತಾರಕ ಊರಿದು. ಇಲ್ಲಿ ನಿಮಗೆ ತಾಜ್ ಅಂತ ಒಂದು ಹೋಟ್ಲು, ಮೀನು ಸಿಗುತ್ತೆ, ಜಿಲೇಬಿ ಮೀನು. ಕಾಟ್ಲಾ ಅವಾಗ ಸಿಗುತ್ತಂತೆ, ಬಟ್ ಸಖತ್ ಜಾಸ್ತಿ ಮೂಮೆಂಟ್ ಆಗೋದು ಜಿಲೇಬಿನೇ. ಆಮೇಲೆ ಕೆಂಪು ಮಸಾಲೆ ಹಾಕಿ ಮಾಡ್ತಾರೆ. ತವಾ ಫ್ರೈ ನೋಡ್ರಪ್ಪ ಹೆಂಗಿದೆ ಅಂತ. ಮಾಂಸ ಕೀಳ್ತಿದ್ರೆ ಎಷ್ಟು ಫ್ರೆಶ್ ಆಗಿದೆ ನೋಡ್ಗುರು. ಬಿಸಿ ಬಿಸಿ. ಇವತ್ತು ಬೆಳಗ್ಗೆ ಹಿಡ್ದಿರೋದು ಮಧ್ಯಾಹ್ನ 12:30, 1 ಗಂಟೆ ಅಷ್ಟೊತ್ತಿಗೆಲ್ಲ ಅರ್ಧಂಬರ್ಧ ಖಾಲಿ ಆಗಿಬಿಡುತ್ತೆ. ತುಂಬ ಜನ ಆಲ್ರೆಡಿ ನೋಡಿದ್ರು. ಇದು ಯಾವುದೋ ಗೊತ್ತೇ ಇಲ್ಲ ಜನಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ. ಜನ ಕ್ಯೂ ನಿಂತಿದ್ದಾರೆ ಕಾರುಗಳಲ್ಲಿ ಬಂದ್ಬಿಟ್ಟು. ಒಬ್ಬೊಬ್ರು 7 ಮೀನು, 8 ಮೀನು, 10 ಮೀನು ಪಾರ್ಸಲ್ ತೊಗೊಂಡು ಹೋಗಿ ತಿಂತಾ ಇದ್ದಾರೆ. ಖಾರ, ಇದು ಗೊಡ್ಡು ಖಾರ. ಇದ್ರ ಮೇಲ್ಗಡೆ ಕೆಂಪು ಮಸಾಲೆ ಆಲ್ರೆಡಿ ಹಾಕಿರ್ತಾರೆ. ಅದ್ರ ಜೊತೆಗೆ ಇದೊಂದು ಖಾರ ಕೊಡ್ತಾರೆ, ಗೊಡ್ಡು ಖಾರ, ಕೆಂಪು ಖಾರ. ಇದನ್ನ ಹಚ್ಕೊಂಡು ತಿನ್ನಬೇಕು, ಅವಾಗೆ ಮಜಾ. ಓಹೋ, ಮೀನು ಮಾಂಸ ಮಾತ್ರ ಸಕ್ಕತ್ತಾಗಿದೆ. ತವಾ ಮೇಲೆ ಬೆಂದಿರುತ್ತಲ್ಲ ಸೌದೆ ಒಲೆಯಲ್ಲಿ. ಆಮೇಲೆ ಮಸಾಲನೂ ಅಷ್ಟೇ ಒಂದು ಒಳ್ಳೆ ಟೇಸ್ಟ್ ಇದೆ. ಏನಂದರೆ ಮೀನಿಗೆ ಹಾಕ್ತಾರೆ ಗೊತ್ತಾ ಮಸಾಲ, ಸ್ವಲ್ಪ ಮೆಣಸಿನ್ಕಾಯಿ ಜೊತೆಗೆ ಒಂಥರ ಟೇಸ್ಟ್, ರುಚಿ ಕೊಡುತ್ತಲ್ಲ ನಿಮ್ಮ ನಾಲ್ಗೆ, ಬಾಯಲ್ಲಿ ನೀರು ಬರುತ್ತೆ ತಿಂತಾಯಿದ್ರೆ, ಆ ಥರ ರುಚಿ ಕೊಡುತ್ತೆ. ಕೆಂಪು ಖಾರ ಚೆನ್ನಾಗಿದೆ. ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿಲ್ಲ ಇವರು, ಬಟ್ ಮೇಲ್ಗಡೆ ಹಾಕಿರೋ ಮಸಾಲೆ ಸಕ್ಕತ್ತಾಗಿದೆ. ಆಮೇಲೆ ನೀವು ಈ ಖಾರ ಎತ್ಕೊಂಡು ತಿನ್ನಬೇಕು, ಅವಾಗೆ ಮಜಾ. ಇದೆಲ್ಲ 60 ರೂಪಾಯಿ, 70 ರೂಪಾಯಿ ಅಷ್ಟೇ ನೋಡಿ. ಈ ಸೈಜು 60 ರೂಪಾಯಿ. ಈಗ ನಾನು ತಿಂತಿರೋದು 70 ರೂಪಾಯಿ. ಆ ಥರ 2-3 ರೇಟಲ್ಲಿ ಸಿಗುತ್ತೆ. ಚೆನ್ನಾಗಿದೆ ಹೊರ್ತು. ಇನ್ನೊಂದು ಮೇನ್ ಏನಂದರೆ ಫ್ರೆಶ್ ಆಗಿರುತ್ತಲ್ಲ, ಅದೇ ಮಜಾ. ಚೆನ್ನಾಗಿದೆ. ಸುತ್ತಮುತ್ತ ಬಂದರೆ HD ಕೋಟೆ, ಮೈಸೂರಿಂದ HD ಕೋಟೆಯಿಂದ ಒಂದು 10 ಕಿಲೋಮೀಟ್ರ್ ಆಗ್ಬೋದು. ತಾರಕ ಡ್ಯಾಮ್ ಹತ್ರನೇ, ಊರ ಪಕ್ಕದಲ್ಲಿ ಇರೋವಂಥದ್ದು. ಅಲ್ಲೇ ಡ್ಯಾಮು, ಅದ್ರ ಪಕ್ಕನೇ ಊರಿರೋದು. ಇಲ್ಲಿ ಯಾವುದೂ ಇಲ್ಲ ಗುರು ತವಾ ಫ್ರೈ. ಇದು ಒಂದೇ ಇರೋದು. ಚಿಕ್ಕೂರು, ಒಂದು 20-30 ಮನೆ ಇದ್ದಾವೆ ಅಷ್ಟೇ. ಇಲ್ಲಿ ಒಂದು ರೋಡು, ಇದು ಈ ಕಡೆ ಲೈನಲ್ಲಿ ಒಂದಷ್ಟು ಮನೆ, ಈ ಕಡೆ ಒಂದು ಲೈನಲ್ಲಿ ಒಂದಷ್ಟು ಮನೆ, ಇದೊಂದು ಹೋಟ್ಲು. ಸುತ್ತಮುತ್ತ ಬಂದರೆ ಟ್ರೈ ಮಾಡಿ, ಪಕ್ಕ ಇಷ್ಟಪಡ್ತೀರಾ. ಇದೊಂಥರ ಹಿಡನ್ ಜೆಮ್ ಇದ್ದಂಗೆ, ಯಾರಿಗೂ ಗೊತ್ತಿಲ್ಲ ಈ ಜಾಗ. ಫಸ್ಟ್ ವೀಡಿಯೋ ಅನ್ಸುತ್ತಿದ್ದು, ಯೂಟ್ಯೂಬಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನೀವು, ಇದೇ ಫಸ್ಟ್ ವೀಡಿಯೋ. ಬಾಯ್. ಗೀ ರೈಸ್ ಇದು, ಗೀ ರೈಸ್ಗೆ ಮೂಲಂಗಿ ಸಾರು ಪರವಾಗಿಲ್ಲ.